ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದೊಂದು ಸ್ಪೆಷಲ್ ವೀಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತ ಅಂದರೆ, ಇವತ್ತು ನಾನು ನನ್ನ ಮೊದಲ ಆಪಲ್ ಕಂಪನಿಯ ಐಪ್ಯಾಡ್ ಏರ್ ಇದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ನಾನು ಆಪಲ್ ಅವ್ರನ್ನ ಕಳಿಸ್ಕೊಟ್ಟಿಲ್ಲ, ಆಯಿತಾ. ಇದರ ಜೊತೆಗೆ ಇನ್ನೂ ದೊಡ್ಡ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಿನ್ನೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ 4 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿರುವಂಥದ್ದು. ಜೊತೆಗೆ ನಮ್ಮ ವ್ಲಾಗ್ ಇನ್ ಕನ್ನಡ, ನೀವಿನ್ನು ವ್ಲಾಗ್ ಇನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ನಾನು ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಚಾನಲಿಗೆ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂಥದ್ದು. ಒಂದು ರೀತಿ ನನಗೆ ಗೊತ್ತಿಲ್ಲ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಈ ಒಂದು ಖುಷಿಯನ್ನು ಅಂತ. ನಿಮ್ಮ ಸಪೋರ್ಟ್ ಇಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ, ಆಯಿತಾ. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಮಗೆ ಸಾಲೋದಿಲ್ಲ, ಆಯಿತಾ. ಥ್ಯಾಂಕ್ಸ್ ಅಲಾಟ್. ಯಾರು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ರಿ, ನಾನು ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿದ್ರಿ, ಪ್ರತಿಯೊಂದು ವೀಡಿಯೋಗೆ ಕಾಮೆಂಟ್ ಮಾಡಿದ್ರಿ, ಪ್ರತಿಯೊಂದು ವೀಡಿಯೋ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ಸ್ ಅಲಾಟ್. ಸೊ ಅದೇ ಖುಷಿಗೆ ಈ ಒಂದು ಐಪ್ಯಾಡ್ ಏರನ್ನು ಅನ್ಬಾಕ್ಸ್ ಮಾಡೋಣ. ಇದು ನನ್ನ ಮೊದಲನೇ ಐಪ್ಯಾಡ್ ಆಗಲಿ ಹೇಳ್ತಿದ್ದೆ. ಇದು ಯೂಟ್ಯೂಬ್ ನೆಕ್ಸ್ಟ್ ಅಪ್ಪಲ್ಲಿ ನಾನು ತೊಗೊಂಡಿದ್ದೆ, ಆಯಿತಾ. ಅವ್ರು ಗ್ಯಾಜೆಟ್ ಕೊಡ್ತಾರಲ್ಲ, ಅದರಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಸೊ ನೋಡ್ತಾ ಇದ್ದೀರಾ, ಒಂಥರ ಓಪನ್ ಮಾಡೋಕ್ಕೆ ಖುಷಿ ಆಗ್ತಾ ಆಯಿತಾ ನನಗೆ. ಇದು ನಂದು 2ನೇ ಆಪಲ್ ಪ್ರಾಡಕ್ಟ್ ಆಯಿತು. ಇದಕ್ಕಿಂತ ಮುಂಚೆ ನಾನು ಮ್ಯಾಕ್ಬುಕ್ ಏರನ್ನು ಯೂಸ್ ಮಾಡಿದ್ದೀನಿ. ಅದನ್ನೊಂದು 2 ವರ್ಷ ಮುಂಚೆ ತೊಗೊಂಡಿದ್ದೆ ನಾನು. ಅದನ್ನು ಎಡಿಟಿಂಗ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದೆ. ಅದರ ನಂತರ ಇದು ನಂದು ಮೊದಲನೇ ಆಪಲ್ ಪ್ರಾಡಕ್ಟು. ಇದುವರೆಗೂ ನಾನು ಐಫೋನ್ ಯೂಸ್ ಮಾಡಿಲ್ಲ, ಆಯಿತಾ. ಐಫೋನ್ ನನಗೆ ಆಪಲ್ ದೊಡ್ಡ ಫ್ಯಾನ್ ಏನಲ್ಲ, ಬಟ್ ನೆಸೆಸಿಟಿ ಇತ್ತು ನನಗೆ, ಅದಕ್ಕೋಸ್ಕರ ಮ್ಯಾಕ್ಬುಕ್ ಅಂತ ತೊಗೊಂಡೆ. ಸೊ ಹೊರಗಡೆ ಹೆಂಗಿದೆ ಚೆಕ್ ಮಾಡೋಣ. ಓ ಮೈ ಗಾಡ್. ನೋಡ್ತಾ ಇದ್ದರೆ ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಇದನ್ನು ಪಕ್ಕಕ್ಕಿಟ್ಬಿಟ್ಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಏನು ವೆಯ್ಟ್ ಇದೆ ಗುರು, ಇದು ಸಖತ್ ವೆಯ್ಟ್ ಇದೆ ಬ್ರೋ. ಹಿಂಗಡೆ ಆಪಲ್ ಲೋಗೋ ಇದು ನೋಡೋಕ್ಕೆ ಖುಷಿ. ಈ ಲೋಗೋಗೆ ಎಷ್ಟೊಂದು ದುಡ್ಡು ಕೊಡಬೇಕಲ್ಲ. 40,000 ರೂಪಾಯಿ ಆಯ್ತು ಇದಕ್ಕೆ. 43,000 ರೂಪಾಯಿ ಇದೆ ನಮ್ಮ ಇಂಡಿಯಾದಲ್ಲಿ. ಇದಕ್ಕೆ ಹೆವಿ ಕಾಸ್ಟ್ಲಿ ಗುರು. ಲೈಟ್ನಿಂಗ್ ಕೇಬಲ್ಲು, ಫಸ್ಟ್ ಟೈಮ್ ಲೈಟ್ನಿಂಗ್ ಕೇಬಲ್ನ ನಾನು ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಇದೊಂಥರ ಏನೋ ಡಿಫ್ರೆಂಟ್ ಆಗಿದೆ. ಕೇಬಲ್ ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿಲ್ಲ ಅಂತಾರೆ, ಗೊತ್ತಿಲ್ಲ. ನಾನು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ನನಗೆ. ಇನ್ನು ನಿಮ್ಗೆ ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಇರುವಂಥದ್ದು. ಇಲ್ಲಿ ಆಪಲ್ ಲೋಗೋದು 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಎಲ್ಲ ಯೂಸರ್ ಮ್ಯಾನ್ಯುವಲ್ ಇದೆ ಇನ್ನು. ಸೊ ಇದನ್ನು ಒಳಗಿರೋಣ. ಸೊ ಇದಾದ ನಂತರ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ, ಆಯಿತಾ. ನೋಡ್ತಾ ಇದ್ದೀರಾ, ಇಂಡಿಯನ್ ಪ್ಲಗ್ಗು ಫಿನಿಶ್. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಇರೋದಿಲ್ಲ ಇದರೊಳಗೆ. ಸಿಂಪಲ್ ಆಗಿದೆ, ಏನೂ ಇಲ್ಲ ಗುರು. ಇಲ್ಲಿ ನೋಡು, ಇಷ್ಟೇ. ಇದೊಂದು ಟ್ಯಾಬ್ಲೆಟು, ಯೂಸರ್ ಮ್ಯಾನ್ಯುವಲ್. ಸೊ ಓಕೆ, ಇದು ಪಕ್ಕಕ್ಕೆ ಇಟ್ಬಿಟ್ಟು ಈ ಟ್ಯಾಬ್ಲೆಟನ್ನು ಓಪನ್ ಮಾಡೋಣ. ಇದೇನು ಸ್ಕ್ರೀನ್ ಗಾರ್ಡ್ ಏನೂ ಹಾಕಿರಲ್ಲ ಹಂಗೆ ಅನ್ನಿಸ್ತಂಗೆ ಇವರು ಆಪಲ್ನವರು. ನೋಡೋಣ, ಗೊತ್ತಾಗತ್ತಲ್ಲ. ಓ ಮೈ ಗಾಡ್, ಯಪ್ಪ ಬ್ರೋ, ಇಲ್ಲಿ ನೋಡಿ, ಇಲ್ಲಿ ಲೋಗೋ ಚಿಂದಿ ಶಿಟ್. ಸಾಕಾಗಿದೆ. ಅಂದರೆ ಸ್ಯಾಮ್ಸಂಗ್ ಇದು ಒಂದು ಟ್ಯಾಬ್ ಇದೆ, ಆಯಿತಾ. ಆದರೆ ಇದು ಇಟ್ಕೊಳ್ಳೋಕೆ ಏನೋ ಒಂಥರ ಖುಷಿ ಆಗ್ತಿದೆ ನನಗೆ. ಇದು ಬಿಲ್ಡ್ ಕ್ವಾಲಿಟಿ ಅಂತೂ ಚಿಂದಿ. ಇದರಲ್ಲಿ ಹೆಡ್ಫೋನ್ ಜಾಕ್ ಇದೆ, ಅದೇ ಒಂದು ದೊಡ್ಡ ಖುಷಿ. ಇದರಲ್ಲಿ ನೋಡಿ ಹೆಡ್ಫೋನ್ ಜಾಕ್ ಇದೆ. ಬಟ್ ಈಗ ಬರ್ತಿರೋ ಆಲ್ಮೋಸ್ಟ್ ಟ್ಯಾಬ್ಲೆಟ್ಗಳಲ್ಲಿ ಹೆಡ್ಫೋನ್ ಜಾಕ್ ಇರೋದಿಲ್ಲ. ಆನಾಯಿತು. ಓ ಮೈ ಗಾಡ್, ಖುಷಿ ಆಗ್ತಾಯಿದೆ ನನಗೆ. ಫಸ್ಟ್ ಟೈಮ್ ಒಂದು ಆಪಲ್ ಐಪ್ಯಾಡ್ನ ಯೂಸ್ ಮಾಡೋಕ್ಕೆ. ನಿಮಗೂ ಎಷ್ಟೋ ಜನಕ್ಕೆ ಹಿಂಗೆ ಫೀಲ್ ಆಗ್ಬೋದು ಫ್ಯೂಚರಲ್ಲಿ ಯಾವ್ಯಾವ ತೊಗೊಂಡಾಗ, ಅಥವಾ ನೀವು ಫಸ್ಟ್ ಟೈಮ್ ತೊಗೊಂಡಾಗ ಹಿಂಗೆ ಅನ್ನಿಸ್ತಾ ಇರ್ಬೋದಲ್ವಾ. ನನಗೂ ಈಗ ಹಂಗೆ ಅನ್ನಿಸ್ತಾ ಇದೆ. ಸೊ ಇದರ ಒಂದು ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ 10.5 ಇಂಚಿನ ಡಿಸ್ಪ್ಲೇ ಇರುವಂಥದ್ದು. ಇದೊಂದು ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಇದೊಂದು ನಾರ್ಮಲ್ IPS ಡಿಸ್ಪ್ಲೇ ಆಗಿರುವಂಥದ್ದು. ಅಮೋಲ್ಡ್ ಇಂಡಿದ್ರೆ ಎಷ್ಟು ಚೆನ್ನಾಗಿರೋದು. 40,000 ರೂಪಾಯಿ ಗುರು. 43,000 ರೂಪಾಯಿ ಟ್ಯಾಬು IPS ಡಿಸ್ಪ್ಲೇ ನೋಡಿದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಸೊ ಇದರ ಜೊತೆಗೆ ಈ ಒಂದು ಟ್ಯಾಬ್ನಲ್ಲಿ 64 GB ಇಂಟರ್ನಲ್ ಮೆಮೊರಿ, ಸ್ವಲ್ಪ ಕಡಿಮೆ ಆಯಿತು. ಮತ್ತು 3 GB, ಕೇವಲ 3 GB ರ್ಯಾಮ್ ಇರುವಂಥದ್ದು. ಅಷ್ಟು ಕಡಿಮೆ ಇದ್ರೂ ಒಂಚೂರು ಲ್ಯಾಗ್ ಆಗೋಲ್ಲ. ಅಷ್ಟು ಚೆನ್ನಾಗಿ ಆಪ್ಟಿಮೈಸೇಷನ್ ಈ ಒಂದು iOSನಲ್ಲಿ ಒಂದು ಆಗಿರುತ್ತೆ ಅಂತ ಹೇಳ್ಬೋದು ಒಂದು ರೀತಿ. ಇನ್ನು ಇದರಲ್ಲಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಇದರಲ್ಲಿ ಬಯೋನಿಕ್ A12 ಚಿಪ್ಸೆಟ್ ಇರುವಂಥದ್ದು. ಇದೊಂದು 7 ನ್ಯಾನೋಮೀಟರ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ಚಿಪ್ಸೆಟ್ ಆಗಿರುವಂಥದ್ದು. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಚಿಪ್ಸೆಟ್, ಆಯಿತಾ. ನಿಮಗೆ ಇದರಲ್ಲಿ ಎಂಥ ಗೇಮನ್ನು ಹೆಂಗೆ ಬೇಕಾದ್ರೆ ಆಡ್ಬೋದು. ಲಿಟ್ರಲಿ ಏನೂ ಲ್ಯಾಗ್ ಆಗೋಲ್ಲ, ಝೀರೋ ಲ್ಯಾಗು. ನೀವು ಆ್ಯಂಡ್ರಾಯ್ಡಲ್ಲಿ ನೋಡಿರ್ತೀರ, ಎಂಥ 8 ಫೋನ್ ಲ್ಯಾಗ್ ಆಗುತ್ತೆ. ಬಟ್ ಇದರಲ್ಲಿ ಲಿಟ್ರಲಿ ಏನೂ ಲ್ಯಾಗ್ ಆಗೋಲ್ಲ.
0 ಲ್ಯಾಕ್ ಗುರು. ಆಪಲ್ಲು ಬೆಸ್ಟ್ ಆ್ಯಕ್ಚುಲಿ ಇಡಬೇಕು ಅಂತ ಅಂದರೆ, ಬಟ್ ಕಾಸ್ಟ್ ಮಾತ್ರ ಜಾಸ್ತಿ, ಒಂದೇ ಬೇಜಾರಿನ ವಿಷಯ. ಹೆವಿ ಕಾಸ್ಟ್ಲಿ. ಕಡಿಮೆ ಬೆಲೆಗೆ ಏನಾದರೂ ಆಪಲ್ ಇದ್ದರೆ ಮಾತ್ರ ಎಲ್ಲ ಇದನ್ನೇ ತೊಗೊಳ್ಳಿ ಅಂದ್ಬಿಡುವೆ ನಾನು. ಚೂರು ಲ್ಯಾಗ್ ಆಗಲ್ಲ. ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಇದಾದ ನಂತರ ಇದರಲ್ಲಿ ಫಿಂಗರ್ ಪ್ರಿಂಟ್ ಇರುವಂಥದ್ದು ಮುನ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಇರುತ್ತೆ. ಇದು ಹೋಮ್ ಬಟನ್ನು ಕೂಡ ಹೌದು, ಮತ್ತು ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇರುತ್ತೆ ಇದರಲ್ಲಿ. ಇನ್ನೂ ಒಂದು ಟ್ಯಾಬ್ನಲ್ಲಿರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತ 2 ಕ್ಯಾಮ್ರಾ ಇದೆ. ಹಿಂದ್ಗಡೆ ಇರುವಂಥ ಕ್ಯಾಮ್ರಾ 8 ಮೆಗಾ ಪಿಕ್ಸಲ್ಲು, ಡೀಸೆಂಟಾಗಿದೆ ಫೋಟೋ ಕ್ವಾಲಿಟಿ. ಇನ್ನು ಫ್ರಂಟಿಗೆ ಬಂತು ಅಂದರೆ 7 ಮೆಗಾ ಪಿಕ್ಸಲ್ಲು. ಇದು ಕೂಡ ಆಲ್ಮೋಸ್ಟ್ ಸೇಮ್ ಕ್ವಾಲಿಟಿ ಇರುವಂಥದ್ದು, ಎರಡರಲ್ಲೂ ಮೇಜರ್ ಅಂತ ಡಿಫ್ರೆನ್ಸ್ ಏನಿಲ್ಲ. ಈ ಟ್ಯಾಬ್ ಲೆವೆಲ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಒಂದು ಟ್ಯಾಬ್ನಲ್ಲಿರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ಲಿಟ್ರಲಿ 8100 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಆರಾಮಾಗಿ ನೀವು ಕಂಟಿನ್ಯೂಸ್ ವೀಡಿಯೋ ನೋಡ್ತಿದ್ದೀನಿ ಅಂತಂದರೆ ಬೆಳಗಿನ ಸಂಜೆ ತನಕ ವೀಡಿಯೋ ನೋಡ್ಬೋದು, ಅಷ್ಟು ಬ್ಯಾಟ್ರಿದಲ್ಲಿರುವಂಥದ್ದು. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹೆಂಗಿದೆ ಎಕ್ಸ್ಪೀರಿಯೆನ್ಸು ಚೆಕ್ ಮಾಡ್ಬೇಕು ನಾನು. ಇದ್ರ ಜೊತೆ ಏನೂ ಕೊಟ್ಟಿಲ್ಲ. ನೀನು ಸ್ಯಾಮ್ಸಂಗ್ ಅಟ್ಲೀಸ್ಟ್ ಪೆನ್ ಕೊಟ್ಟಿದ್ರು, ಇದ್ರ ಜೊತೆಗೆ ಇದರಲ್ಲಿ ಏನೂ ಕೊಟ್ಟಿಲ್ಲ. ಅದಕ್ಕೆ ಬೇರೆ 10,000 ಕೊಟ್ಟು ತೊಗೊಬೇಕು, ಬಟ್ ನಾನು ತೊಗೊಳಕ್ಕೆ ಹೋಗಲ್ಲ, ಅವಶ್ಯಕತೆ ಇಲ್ಲ. ಸೊ ಯೂಸ್ ಮಾಡ್ತೀನಿ ನೋಡೋಣ ಹೆಂಗಿದೆ ಅಂತ. ಸೊ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಆಯಿತಾ. 4 ಲಕ್ಷ ಟೆಕ್ ಇನ್ ಕನ್ನಡಕ್ಕೆ ಸಬ್ಸ್ಕ್ರೈಬರ್ಸು, ಅದಕ್ಕೆ 50,000 ವ್ಲಾಗಿನ್ ಕನ್ನಡಗೆ. ವ್ಲಾಗಿನ್ ಕನ್ನಡ ವೀಡಿಯೋಗಳು ನಾನು ಮಾಡ್ತಾಯಿರ್ತೀನಿ, ಚೆಕ್ ಮಾಡಿ ನೋಡಿಬೇಕಾದ್ರೆ. ನಂಗೆ ವ್ಲಾಗಿನ್ ಕನ್ನಡ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ನಾನು ಹೆಂಗಿರ್ತೀನೋ ಹಂಗಿರ್ಬೋದು ನಾನು ಅದರಲ್ಲಿ. ಸೊ ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ಸೊ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಟಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ.